ಮುರಳಿ ಸರ್ ಅವರಲ್ಲಿ ಒಂದು ಕೊರತೆ ಇತ್ತು, ನಾನು ಇನ್ನೂ ಯಾವುದೋ ಒಳ್ಳೆ ಸಿನಿಮಾ ಬರಬೇಕಿತ್ತು ಅಂತ. ಆ ಹಶು ನೀಗಿಸುವಂಥ ಸಿನಿಮಾ ಮೋಸ್ಟ್ಲಿ ಇದಾಗುತ್ತೆ ಇದು. ಮುರಳಿ ಸರ್ ನೋಡಿದಾಗ ನನಗೆ ಅಪ್ಪು ಸರ್ ನೆನಪು ಬಂದ್ಬಿಡೋದು. ಏನೇ ನಾವು ಡಿಸಿಷನ್ ತಗೋಬೇಕಂದ್ರೆ ಆ ಗ್ರೂಪ್ ಓಕೆ ಮಾಡಿದ್ರೆ ಮಾತ್ರ ನಾವು ಮುಂದುವರಿಬೋದು. ಅದ್ರಲ್ಲಿ ಪ್ರಶಾಂತ್ ಸರ್ ಕೂಡ ಇದ್ರು. ಅವರು ಏಷ್ಯಾ ಸಿನಿಮಾ ಇಂಡಸ್ಟ್ರಿನಲ್ಲಿ ಈ ಥರದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಫಸ್ಟ್ ಅನ್ಸುತ್ತೆ. ನಾವು ಇವರು 90 ದಿನದಲ್ಲಿ ಮುಗಿಸೋಣ ಅಂತ ಪ್ಲಾನಿಂಗ್ ಇತ್ತು. 104 ದಿನ ಆಗ್ಬಿಟ್ಟಿತ್ತು ಆಲ್ರೆಡಿ. ಅದ್ರ ಮಧ್ಯದಲ್ಲಿ 6 ದಿನ ಎಕ್ಸ್ಟ್ರಾ ಕೇಳ್ತಾ ಇದ್ರು. ಡಾಕ್ಟರ್ ಯಾವಾಗಲೂ ರೇಗಿಸ್ತಾ ಇರ್ತೀನಿ, ಬರುವಾಗ ಮಾತ್ರ MBBS ಮಾಡ್ಕೊಂಡ್ ಬಂದಿದ್ರಿ ನೀವು, ಇಲ್ಲಿ ಬರೋ ಅಷ್ಟರಲ್ಲಿ ಎಲ್ಲ PhD ಪ್ರೊಫೆಸರ್ ಆಗ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಪ್ರತಿಯೊಂದು ಪ್ಯಾನ್ ಇಂಡಿಯಾದಲ್ಲಿ ಏನಾದ್ರು ನೋಡ್ಬೇಕು, ಅದನ್ನೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದು ಪ್ರಶಾಂತ್ ಸರ್ ಇಂದ. ನಮ್ಮ ಸಿನಿಮಾ ಏನಂತ ಹೇಳಿದ್ರೆ ನೀವು ಯಾವ್ದ್ರಲ್ಲಿ ಮಾಡ್ತೀರಿ ಅಂತ ನಮ್ಗೆ ಕೇಳಲ್ಲ ಜನ, ಕಣ್ಣಿಗೆ ಏನ್ ಹಬ್ಬ ಆಗಿರ್ತದೆ ಅನ್ನೋದೇ ನಮ್ಗೆ ಬರೋದು. ಇದ್ರ ಜೊತೆಗೆ ನೀವು ಆಗ್ಲೇ ಹೇಳ್ತಾ ಇದ್ರಿ ಪ್ರಶಾಂತ್ ನೀಲ್ ಅವ್ರ ಜೊತೆ ಕೂಡ ಡಿಸ್ಕಸ್ ಮಾಡ್ತಿದ್ವಿ ಅಂತ. ಸೆಟ್ಗೆ ಬರ್ತಿದ್ರಾ ಹೇಗೆ ಅಂತ? ಹೌದು, 2 ಸರಿ ಬಂದಿದ್ರು, ಸೆಟ್ಟಿಗೆ ಬಂದಿದ್ರು ಅವರು. ಪ್ರಶಾಂತ್ ಸರ್ ಸೆಟ್ಟಿಗೆ ಬಂದಿದ್ರು. ಆಮೇಲೆ ಮಿನಿಯೇಚರ್ಗಳು ನೋಡ್ತಾ ಇದ್ರು. ನಾವು ಯಾಕಂದ್ರೆ ಮಾಡ್ತಾ ಎಲ್ಲ ಪ್ರತಿಯೊಂದು ಗ್ರೂಪಲ್ಲಿ ಶೇರ್ ಆಗ್ತಿತ್ತು. ನಮಗೆ ಒಂದು ಗ್ರೂಪ್ ಮಾಡ್ಕೊಂಡಿದ್ದು. ಏನೇ ನಾವು ಡಿಸಿಷನ್ ತಗೋಬೇಕಂದ್ರೆ ಆ ಗ್ರೂಪ್ ಓಕೆ ಮಾಡಿದ್ರೆ ಮಾತ್ರ ನಾವು ಮುಂದುವರಿಬೋದಿತ್ತು. ಅದ್ರಲ್ಲಿ ಪ್ರಶಾಂತ್ ಸರ್ ಕೂಡ ಇದ್ರು. ಅವರು ಪ್ರಶಾಂತ್ ಸರ್ನು ಅವರು ಇಲ್ಲ ಇದನ್ನ ಅಂದರೆ ಅವರು ಕೂಡ ಈಗ ಆನ್ಸರಬಲ್ ಆಗಿರ್ತಾರೆ. ಪ್ರಕಾರ ಅಂದರೆ ಈ ಹೊಂಬಾಳೆ ಸಂಸ್ಥೆಯಲ್ಲಿ ಒಂಥರ ಫೌಂಡರ್ ಥರನ ಅವರೊಬ್ಬರು ಇರೋದ್ರಿಂದ ಇದರಲ್ಲಿ ಏನೇ ಡಿಸಿಷನ್ ತೊಗೊಬೇಕಂದ್ರೆ ಅವ್ರಿಗೂ ಅದೊಂದು ವಿಷಯಗಳು ಹೋಗೋದು. ಅಂದರೆ ಅವ್ರಿಗೂ ಕೇಳಿ ಮುಂದುವರಿತಾ ಇದ್ರದ್ದು ಸಂಸ್ಥೆನಲ್ಲಿ. ಆಗ ಅವ್ರಿಗೊಂದು ಗ್ಯಾರಂಟಿ ಕೊಟ್ಟ ಮೇಲೆ ಇಲ್ಲ ಇದನ್ನು ಇದು ಮಾಡಿಸ್ಬೋದು, ಅದನ್ನ ತಗೊಳ್ಳೋಕೆ ಚಾನ್ಸಸ್ ಇದೆ, ನಾವು ಅದರಿಂದ ಗೆಲ್ತೀವಿ ಅನ್ನೋದೊಂದು ಭರವಸೆಗಳಿರ್ತಿತ್ತಲ್ಲ, ಅದಕ್ಕೆ ಅವರು ಸಂಪೂರ್ಣವಾಗಿ ಇದಿರ್ತಾ ಇತ್ತು. ಆಮೇಲೆ ಸಾಧ್ಯವಾದಷ್ಟು ಚರ್ಚೆಗಳಲ್ಲಿ ಅವರು ಕೂಡ ಇದು ಮಾಡ್ತಾಯಿದ್ರು. ಅವರು ಇಲ್ಲ ಇದು ಮಾಡಿದ್ರೆ ಹೊರ್ತು, ಇದು ಮಾಡಿದ್ರೆ ಬೇಡ, ಇದನ್ನು ಕಟ್ ಡೌನ್ ಮಾಡೋಣ, ಈ ಥರದ್ದೆಲ್ಲ ಇದಕ್ಕೆ ಅವರು ಸಂಪೂರ್ಣವಾಗಿ ಅವ್ರದ್ದು ಸಜೆಷನ್ ಇರ್ತಾಯಿತ್ತು. ಯಾಕಂದರೆ 2 ದೊಡ್ಡ ಸಿನಿಮಾಗಳು 2-3 ಸಿನಿಮಾ ಮಾಡಿದ್ರಿಂದ ಆ ಥರದಕ್ಕೆ. ಯಾಕಂದರೆ ಒಬ್ಬರು ಅವ್ರು ಹೇಳಿದ ಮೇಲೆ ವಿಜಯ್ ಸರ್ ಮತ್ತೇನು ನೆಕ್ಸ್ಟ್ ಆನ್ಸರ್ ಇದೆ ಬೇಡ ಅನ್ನೋದು ಯಾವುದೂ ಇದೇ ಬರ್ತಿರ್ಲಿಲ್ಲ ಅವ್ರಿಗೆ. ಪ್ರತಿಯೊಂದಕ್ಕೂ ಓಕೆ ಮಾಡ್ತಿದ್ದು. ಅದಕ್ಕೆ ನೆಕ್ಸ್ಟಾಗಿ ನಾವು ಜೋಡಣೆ ಮಾಡ್ಕೊಂಡಿದ್ದು ಇನ್ನೊಂದು ಒಂದು ಬೋಟ್ ಸೀಕ್ವೆನ್ಸ್ ಇದ್ರದ್ದು. ಆ ಬೋಟ್ ಸೀಕ್ವೆನ್ಸನ್ನು ಮತ್ತು ಒನ್ಸ್ ಫಾರ್ ಆಲ್ ಸೇಮ್ ಅದೇ ಪ್ರಾಬ್ಲಮ್ಮೇ. ಇಲ್ಲ ನಾವು ಡೈರೆಕ್ಟು ಲೊಕೇಶನ್ಗೆ ಹೋಗ್ಬೇಡ ಮಂಗಳೂರಿನಲ್ಲಿ, ನೀವು ಎಲ್ಲಿ ಕೇಳಿ ನಾವು ಕೊಡಿಸ್ಬಿಡ್ತೀನಿ, ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಇವ್ರು ಮಾಡ್ಕೊಂಡಿರೋ ಕತೆಗೆ ಅವ್ರು ಕೊಡಿಸೋ ಯಾವ ಜಾಗಗಳು ಆಗ್ತಾಯಿಲ್ಲ. ಯಾಕಂದರೆ ಒಂದು ಮಿನಿಮಮ್ ಒಂದು ಬೋಟ್ ಬಂದು ಸೈಡಲ್ಲಿ ನಿಲ್ಬೇಕಂದ್ರೆ 100-150 ಅಂದ್ರೆ ಮಿನಿಮಮ್ ಒಂದು 80-100 ಅಡಿ ಆಳ ಇರಬೇಕದು. ಅಂದರೆ ದೊಡ್ಡ ಬೋಟ್ಗಳು, ಚಿಕ್ಕದಲ್ಲ. ಆಮೇಲೆ ಅದ್ರದ್ದು ಆ್ಯಕ್ಷನ್ನಲ್ಲಿ ಅಷ್ಟು ಜನ ಇಟ್ಕೊಂಡು ನಮ್ಮ ಎಕ್ವಿಪ್ಮೆಂಟು, ಅದಕ್ಕೆ ಲೈಟು, ಅದನ್ನೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ಒಂದು ಎಫೆಕ್ಟ್ಗಳನ್ನ ಹಾಕ್ಕೊಂಡು ಆ ಎಫೆಕ್ಟ್ ಕೊಡೋಕ್ಕೆ ಚಾನ್ಸ್ ಇಲ್ಲ ನಿಮ್ಗೆ. ಎಲ್ಲೋ ಒಂದಿಷ್ಟು ಅಲೆಗಳು ತೋರಿಸ್ಬೋದು ಬಿಟ್ಟರೆ ಬೇರೆ ಇನ್ನೇನು ತೋರಿಸ್ಲಿಕ್ಕಾಗಲ್ಲ ರೈಟ್ ರೌಂಡಿನಲ್ಲಿ. ಅದ್ರದ್ದು ಅದು ಬಂದಾವಾಗ ನಮ್ಗೆ ಅದು ಭಾಳ ಚಾಲೆಂಜಿಂಗ್ ವರ್ಕ್ ಅಂತ ಹೇಳಿದ್ರೆ ಅದು ನಮಗೆ ಪ್ರಾಯಶಃ ನಮ್ಮ ಏಷ್ಯಾ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದು ಈ ಥರದ್ದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ಫಸ್ಟ್ ಅನ್ಸುತ್ತೆ. ನಾವು ಒಂದು 250-300 ಜನ ಒಂದು ಬೋಟ್ ಮೇಲೆ ನಿಂತ್ಕೊಂಡು ಮ್ಯಾನ್ಯುವಲ್ ಆ್ಯಕ್ಷನ್ ಆಗಬೇಕಿತ್ತು. ಆಲ್ಮೋಸ್ಟ್ 360 ಡಿಗ್ರಿನಲ್ಲೂ ಶೇಕ್ ಮಾಡಬೇಕಿತ್ತು. ಇನ್ನು ಚಿಕ್ಕ ಬೋಟ್ಗಳು ಮೂವ್ಮೆಂಟ್ ಆಗಬೇಕಿತ್ತು, 4-5 ಬೋಟ್ಗಳನ್ನ. ಅದ್ರದ್ದೊಂದು ಭಾಳ ಅಂದರೆ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ ಇವತ್ತು ಸಂಸ್ಥೆ. ಅದಕ್ಕೆ ನನ್ನ ಸಂಸ್ಥೆಗೆ ಮಾತ್ರ ತುಂಬ ಚಿರಋಣಿ ಆಗಿರ್ತೀನಿ ನನಗೆ. ಯಾಕಂದರೆ ಈ ಥರದೊಂದು ಅವಕಾಶಗಳು ನಮಗೆ ಮಾಡಿಕೊಟ್ಟಿದ್ದು. ಅದ್ರ ಜೊತೆಗೆ ಡೈರೆಕ್ಟರ್ ಆಗಿರಲಿ, ಒನ್ಸ್ ಫಾರ್ ಕ್ಯಾಮ್ರಾಮ್ಯಾನ್ ಆಗಿರಲಿ, ಮತ್ತು ಫೈಟ್ ಮಾಸ್ಟರ್ CG-ನವ್ರು, ಇವರು ಎಲ್ಲರ ಅದ್ರ ಜೊತೆಗೆ ಟೋಟಲ್ ಟೀಮ್, ಅದು ಎಲ್ಲದೂ ಟೀಮ್ ವರ್ಕ್ ಆಗೈತೆ. ನಮ್ಮ ಪ್ರತಿಯೊಂದೂ ಟೀಮ್ ವರ್ಕ್ನಲ್ಲೇ ಇದ್ದಿದ್ದು. ಅದಕ್ಕೆ ಒಂದಿಷ್ಟು ಎಫೆಕ್ಟ್ಗಳು ಬೇಕಿದೆ. ಎಫೆಕ್ಟು ಅಲ್ಲೆಲ್ಲೋ ಬೇರೆ ತೆಲುಗಿನಲ್ಲಿ ಮಾಡಿದ್ದಾರೆ, ತಮಿಳಲ್ಲಿ ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ತಮಿಳಲ್ಲಿ ನಮ್ಮ ಅಡ್ಪಸರೇ ಮಾಡಿದ್ರು ಮಣಿರತ್ನಂ ಸರ್ ಫಿಲಮ್ನ ಕಡಲ್. ಅದು ಮಾಡಿದಾಗ ಯಾವ ಥರ ಎಫೆಕ್ಟ್ ಮಾಡ್ಕೊಂಡಿದ್ವಿ ಏನಂತ ನನಗೆ ಗೊತ್ತಿತ್ತು. ಅದು ಅಂದರೆ ಅದೊಂದು ಸ್ವಲ್ಪ ಕೆಲಸದೆಲ್ಲ ನಾವು ಇದು ಮಾಡ್ಕೊಂಡಿದ್ವಿ. ಆಮೇಲೆ ಹೈದರಾಬಾದಿಂದ ಒಂದಿಷ್ಟು ತರಿಸ್ಕೊಂಡ್ವಿ, ಬಾಂಬೆಯಿಂದ ಒಂದಿಷ್ಟು ತರಿಸ್ಕೊಂಡ್ವಿ. ಅದು ಯಾವುದೂ ವರ್ಕ್ ಆಗಿಲ್ಲ. ನಾವು ಸ್ಪೆಷಲಾಗಿ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ನಾವೇ ಹಠಕ್ಕೆ ಬಿದ್ವಿ. ನಾವು ಯಾರನ್ನೂ ಕರ್ಸೋದು ಬೇಡ, ನಮ್ಮಲ್ಲೇ ನಮ್ಮ ಇಂಡಸ್ಟ್ರಿನಲ್ಲಿ ಆಗಲ್ಲ ಅನ್ನೋದು ಯಾವುದು ಇರಬಾರ್ದು, ಅದನ್ನು ಯಾಕೆ ನಾವು ಮಾಡ್ಕೊಳಕ್ಕಾಗಲ್ಲ ಅನ್ನೋದೊಂದು ಒಂದು ಚಾಲೆಂಜಿಂಗ್ ಇತ್ತು ನಮಗೆ. ಅದು ಮಾಡ್ಕೊಂಡ್ವಿ. ಇದನ್ನು ಅದ್ಭುತ ಅಂದರೆ ಅದ್ಭುತವಾಗಿ ಬಂತದ್ದು. ಅದು ಎಷ್ಟು ಸೇಫ್ಟಿಯಾಗಿ ಮತ್ತು ಎಷ್ಟೊಂದು ಲೈವ್ ಆಗಿತ್ತು ಅಂದರೆ ಸಾಕಷ್ಟು ಜನ ಮಂಗಳೂರು ಕಡೆಯಿಂದ ನಮ್ಮಲ್ಲಿ ಡ್ರೈವರ್ಗಳಿದ್ದಾರೆ ಒಂದಿಷ್ಟು ಜನ, ಆಮೇಲೆ ಬೇರೆ ಬೇರೆ ಟೆಕ್ನಿಷಿಯನ್ಗಳಿದ್ದಾರೆ. ಅವರು ಸೀದಾ ಒಳಗಡೆ ಅಂದರೆ ನಮ್ಮ ಫ್ಲೋರಿಗೆ ಎಂಟ್ರಾದರೆ ಎಕ್ಸೆಪ್ಟ್ ಬ್ಲೂ ಕ್ಲಾತ್ ಒಂದು ಬಿಟ್ಟರೆ ನಾವೆಲ್ಲೋ ಸಮುದ್ರದಲ್ಲಿ ಒಂದು ದಂಡೆನೇ ಇದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಹೇಳಿದಾಗ ಆ ಥರ ಹೇಳಿದಾಗ ನಮಗೇನಂತಂದರೆ ಆ ಕೆಲಸ ಮಾಡಿ ಸಾರ್ ನಾವೆಲ್ಲ ಗೆದ್ದಿದ್ದೀವಿ ಅಂತ ಅನಿಸುತ್ತದು. ಅದೇ ಥರ ಫೀಲ್ ಇತ್ತದು. ಇಡೀ ಅಟ್ಮಾಸ್ಫಿಯರು, ಪ್ರತಿಯೊಬ್ಬರು ಎಲ್ಲ ಡಿಪಾರ್ಟ್ಮೆಂಟ್ನವರು ಅಷ್ಟು ಖುಷಿಯಾಗಿ ಲವಲವಿಕೆಯಿಂದ ಮಾಡಿ. ಯಾಕಂದರೆ ನೀರು ನಿಲ್ಸ್ಕೊಂಡಿದ್ವಿ. ನಮ್ಗೆ ರಿಸ್ಕ್ ಏನಂತಂದರೆ ಒಂದು ಫ್ಲೋರ್ ಒಳಗಡೆಗೆ ಡಿಗ್ ಮಾಡ್ದೇನೆ
ಒಂದು 5.5 6 ಅಡಿವರೆಗೆ ನೀರು ನಿಲ್ಸ್ಕೊಂಬಿಟ್ಟು ಹೆಚ್ಚು ಕಡಿಮೆ ಅದೊಂದು 20 ಲಕ್ಷ ಲೀಟ್ರ್ ಏನೋ ಬರುತ್ತೆ. ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ 23 ಲಕ್ಷ ಲೀಟ್ರ್ ನೀರನ್ನ ಸ್ಟೋರೇಜ್ ಮಾಡ್ಕೊಬೇಕಿತ್ತು. ಅದೆಲ್ಲರೂ ಸುತ್ತಮುತ್ತಲು ಎಕ್ವಿಪ್ಮೆಂಟ್ಗಳಿತ್ತು. ಎಕ್ವಿಪ್ಮೆಂಟ್ ಸೇವ್ ಆಗಬೇಕಿತ್ತು ನಮಗೆ. ಏನಾದ್ರು ಅಪ್ಪಿತಪ್ಪಿ ಹೊಡೆದೋಯ್ತು ಅಂದರೆ ಸೇಫ್ಟಿ, ಭಾಳ ಸೇಫ್ಟಿ ಮುಖ್ಯ ಆಗಿತ್ತು. ಅದಕ್ಕೆ ಎಲ್ಲದಕ್ಕೂ ಏನು ಬೇಕು ಸಪೋರ್ಟು ಕಂಪ್ನಿ ಮಾಡಿಕೊಡ್ತು. ಇಡೀ ಹೊಂಬಾಳೆ ಸಂಸ್ಥೆನಲ್ಲಿ ಎಲ್ಲರೂ ಪ್ರತಿಯೊಬ್ಬರು ನಿಂತಿದ್ದರು. ಆ ಒಂದು ಗೆಲುವಿಗೆ ನಮ್ಗೆ ಅದು ಅದ್ಭುತವಾದ ಗೆಲುವು ನಮಗದು. ನನಗಲ್ಲ, ಇಡೀ ಇಂಡಸ್ಟ್ರಿಗೆ ಒಂದು ಮಾದರಿ ಆಯ್ತು. ಯಾಕಂದರೆ ಇಲ್ಲೆಲ್ಲ ಹೋಗ್ತಾರೆ ಶೂಟಿಂಗ್ ಮಾಡ್ಕೊಂಬರ್ಬೇಕು ನಾವು, ಇಲ್ಲ ಅಲ್ಲಿ ಹೋಗ್ಬೇಕು ಇಲ್ಲ ಹೋಗ್ಬೇಕಂತ. ಖಂಡಿತವಾಗಿಯೂ ಈ ಥರದ್ದೆಲ್ಲ ಟ್ರೈನ್ ಆಗಿರಲಿ ಅಥವಾ ಬೋಟ್ ಸೀಕ್ವೆನ್ಸ್ ಆಗಿರಲಿ, ಆ ಥರ ಏನೇ ರಿಸ್ಕಿ ಸೀಕ್ವೆನ್ಸ್ ಇದ್ರೂ ಕೂಡ ನಾವು ನಮ್ಮ ನೆಲದಲ್ಲೇ ಮಾಡ್ಬೋದು ಅನ್ನೋದನ್ನು ಒಂದು ಮಾಡಿ ತೋರಿಸೋದಕ್ಕೆ ಸಂಸ್ಥೆ, ಡಾಕ್ಟ್ರು, ಆಮೇಲೆ ಇನ್ಕ್ಲೂಡಿಂಗ್ ಪ್ರಶಾಂತ್ ಸರಿಂದ ಹಿಡಿದು ಪ್ರತಿಯೊಬ್ಬರೂ ಕಾರಣರಾದರು. ಅದಕ್ಕೆ ನಾನು ನಿಮ್ಮ ವಾಹಿನಿ ಮುಖಾಂತರ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪರ್. ಏನು ಪ್ರಶಾಂತ್ ನೀಲ್ ಅವರ ಕತೆ, ಈ ಕತೆಗೆ ಡಾಕ್ಟರ್ ಸೂರಿ ಅವರು ಅದನ್ನ ಹೇಗೆ ಜಸ್ಟಿಫೈ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆಲ್ಲ ಇರುವಂಥ ಕ್ಯೂರಿಯಾಸಿಟಿ. ಅದು ಅಂದರೆ ಭಗೀರಾ ಹೇಗಿರುತ್ತೆ ಏನು ಮಾಡ್ತಾನೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದೆ. ಬಟ್ ನೀವು ನೋಡಿದ ಹಾಗೆ ಡಾಕ್ಟರ್ ಸೂರಿ ಅವರ ಆ ಒಂದು ಪಾಯಿಂಟ್ ಹೇಗಿದೆ ಅಂತ. ಇಲ್ಲ, ಪ್ರಶಾಂತ್ ಸರ್ದು ಏನಾಗಿತ್ತು ಅಂತ ಹೇಳಿದ್ರೆ, ಅವರು ಒಂಥರ ಕೆಲವರಿಗೆ ಏನಾಗುತ್ತೆ ಅಂದರೆ ಗೆಲುವು ಬಂದುಬಿಟ್ರೆ ಅವ್ರಿಗೆ ಯಾರೂ ಕಾಣಿಸಲ್ಲ. ಬಟ್ ಇಲ್ಲ, ಆ ಥರ ಇರಲಿಲ್ಲ. ಸಾಕಷ್ಟು ಸರಿ ನಾನು ಅವರ ಎಡಿಟಿಂಗ್ ರೂಮ್ನಲ್ಲಿ ನೋಡ್ತಿದ್ದೆ. ಎಡಿಟಿಂಗ್ ಅವರೇ ಕೂತ್ಕೊಂಡು ಎಡಿಟಿಂಗ್ ಮಾಡೋರು, ಮನೆಗೆ ಅಲ್ಲೆಲ್ಲೋ ಒಂದು ಇದನ್ನ ಹಾಕೊಂಡು ಎಡಿಟ್ ಮಾಡೋರು. ಆಮೇಲೆ ಇಲ್ಲಿ ಮೀಟಿಂಗ್ ಬರ್ಬೇಕಂತ ಹೇಳಿದ್ರೆ ಮೀಟಿಂಗ್ ಅಂದರೆ ಯಾವುದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಡಾಕ್ಟ್ರು ಏನಾಗಿತ್ತು ಅಂತಂದರೆ ಬರೀ ಜಸ್ಟು ಬಿಗಿನಿಂಗ್ನಲ್ಲಿ MBBS ಮಾತ್ರ ಮಾಡಿದರು. ಈ ಸಿನಿಮಾ ಮುಗಿಯೋಷ್ಟರಲ್ಲಿ ಅವರು MBBS PhD ಏನೇನು ಇದೆ ಕೋರ್ಸ್ಗಳು ಪ್ರಶಾಂತ್ ಸರ್ಗೆ ನೀರು ಕುಡಿಸ್ಬೇಕು ಆ ಥರದ ಮಟ್ಟದಲ್ಲಿ, ಅಂದರೆ ಕಟಿಂಗ್ ವೈಸ್ನಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಚರ್ಚೆ ಆಗ್ತಿತ್ತಲ್ಲಿ. ಇವನ್ 2-3 ಸರಿ ನಮ್ದು ಅಂದರೆ ಕೆಲವೊಂದನ್ನು ಶೂಟಿಂಗ್ ಇದೆ ಹೇಳಿದೆ ನಮಗೆ ಪ್ಯಾಚ್ ವರ್ಕ್ ಒಂದು ಹೇಳಿದೆ, 7 days ಏನೋ ಪ್ಯಾಚ್ ವರ್ಕ್ ಇತ್ತು. ಆವಾಗ ಕರೆದ್ರು ಆಫೀಸಿಗೆ ಕರೆದು, ಇನ್ಕ್ಲೂಡಿಂಗ್ ಪ್ರಶಾಂತ್ ಸರ್ ಕೂಡ ಬಂದಿದ್ರು ಅವತ್ತು. ಎಲ್ಲೆಲ್ಲಿ ಏನೇನು ಬೇಕು, ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ಶೂಟ್ ಅಂದರೆ ಏನೇನು ಇದಕ್ಕೆ ರಿಕ್ವೈರ್ಮೆಂಟ್ ಇದೆ ನೀವು ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಕೇಳಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಕೂಡ ಇದ್ರು ಅವ್ರು ಮೀಟಿಂಗ್ನಲ್ಲಿ. ಯಾಕಂದರೆ ಅವರು ವಿಜಿತ್ ಸರ್ ಆಲ್ರೆಡಿ ನಮ್ಮದು 100 ದಿನ ದಾಟ್ಬಿಟ್ಟಿತ್ತು ಸಿನಿಮಾ. ಆವಾಗ ಇವ್ರಿಗೆ ಡಾಕ್ಟ್ರಿಗೆ ಅಂದರೆ ಭಯ, ಅಂದರೆ ಅಯ್ಯೋ 100 ದಿನ ದಾಟ್ಸ್ಬಿಟ್ಟಿದ್ದೀವಿ, ಏನು ಕೇಳಬೇಕು ಅವ್ರ ಹತ್ರ, ನಮಗೆ ನನ್ನನ್ನು ನಂಬಿ ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ದಾರೆ ಅವರು, ಹಿಂಗೆ ನಾವು ಮತ್ತೆ ಅವ್ರ ಹತ್ರ ಕೇಳೋದು ಅಂತ ಹೇಳ್ಬಿಟ್ಟು. ಪ್ರಾಯಶಃ ಇಂಡಸ್ಟ್ರಿಯಲ್ಲಿ ಯಾರೂ ನಂಬಲ್ಲ. ಆ ವಿಜಿತ್ ಸರ್ ಅದೇ ಒಂದು ನಗು ಮುಖನೇ ಇಟ್ಕೊಂಡು ಅವ್ರದ್ದು ಯಾವಲ್ಲೂ ಒಂದು ನಗು ಇದ್ದೇ ಇರ್ತದೆ. ನಾನು ಅವರು ಕೋಪ ಮಾಡ್ಕೊಂಡಿದ್ದಾಗಲಿ ಅಥವಾ ಬೈದಾಗಲಿ ಏನೋ ನೋಡೇ ಇಲ್ಲ ನಾನು. ಎಷ್ಟು ಕೂಲಾಗಿ ಹೇಳಿದ್ರು ಅಂದರೆ, ಡಾಕ್ಟರ್ ನಿಮ್ದು ಎಷ್ಟು 7 days, 6 to 7 days, ಓಕೆ, ಇನ್ನು 14 to 15 days ಎಕ್ಸ್ಟ್ರಾ ನಿಮ್ಗೆ ಕೊಡ್ತಾಯಿದ್ದೀವಿ, ನೀವು ನನಗೆ ಇನ್ನೊಂದು ಫೈಟ್ ಆ್ಯಡು, ಇನ್ನೊಂದು ಸಾಂಗ್ದೊಂದು ಆ್ಯಡ್ ಮಾಡಲೇಬೇಕು ನಿಮಗೆ ಈ ಥರ ಅಂದು. ಇವರು ಸರ್ ಈಗ ಆಲ್ರೆಡಿ ಸರ್ ನನ್ನ ರಿಕ್ವೈರ್ಮೆಂಟ್ ಇದು, ನನ್ನ ಕಂಪ್ನಿಗೆ ನನಗೆ ಬೇಕಿದು, ಆ ಥರದ್ದೊಂದು ಇದನ್ನು ಪ್ರಾಯಶಃ ನಾನು ಇಷ್ಟು ವರ್ಷ ನನ್ನ ಜರ್ನಿನಲ್ಲಿ ಯಾವುದೇ ಅಂದರೆ ಹಿಂದೆ ಎಲ್ಲ ಬೇರೆ ಬೇರೆ ನಮ್ಮ ಮೀಟಿಂಗ್ ನಾನು ಹೋಗಿಲ್ಲ. ಯಾವುದೇ ಒಬ್ಬ ನಿರ್ಮಾಪಕರು ಒಬ್ಬರು ಹೊಸ ಡೈರೆಕ್ಟ್ರಿಗೆ ಆ ಗೆರೆ ದಾಟಿದ ತಕ್ಷಣ, ಅಂದರೆ ಈ ನಂಬರ್ ಆಫ್ ಡೇಸ್ ನಾವು ಬಿಗಿನಿಂಗಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಮುಕ್ಕಾಲು ಭಾಗ 99 ಭಾಗ ಪ್ಲ್ಯಾನ್ ಮಾಡಿರ್ತೀವಿ, ಇಷ್ಟು ದಿನ ನಮ್ಮ ಶೂಟ್ ಅಂತ ಇರ್ತದೆ, ಸಾಂಗ್ ಇಷ್ಟು, ಫೈಟ್ ಇಷ್ಟು, ಇನ್ ಕೇಸ್ ಬೇರೆ ಏನಾದರೂ ಪ್ರಾಬ್ಲಮ್ಗಳಾದರೆ ಇಷ್ಟಿಷ್ಟು ದಿನ ಟೈಮ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಎಲ್ಲದನ್ನೂ ದಾಟಿ ಹೋಗ್ಬಿಟ್ಟಿತ್ತು. ಇವರು 90 ದಿನದಲ್ಲಿ ಮುಗಿಸೋಣ ಅಂತ ಪ್ಲ್ಯಾನಿಂಗ್ ಇತ್ತು, 104 ದಿನ ಆಗ್ಬಿಟ್ಟಿತ್ತು ಆಲ್ರೆಡಿ. ಅದ್ರ ಮಧ್ಯದಲ್ಲಿ ಇವ್ರು 6 ದಿನ ಎಕ್ಸ್ಟ್ರಾ ಕೇಳ್ತಾಯಿದ್ರು. ಅದೆಲ್ಲ ಸೇರಿದ್ರೆ 20 ದಿನ, ಅಂದರೆ ಇನ್ನೂ 15 ದಿನ ಆ್ಯಡ್ ಮಾಡಿದ್ರೆ 20 ದಿನ ಕೊಡ್ತೀನಿ ಶೂಟ್ ಮಾಡಿ ಅಂದಾಗ ಎಲ್ಲರಿಗೂ ಶಾಕ್. ಎಲ್ಲರೂ ನೋಡಿದ್ದೀನಿ, ಮುಖ ನೋಡಿದ್ರೆ ರಿಯಾಕ್ಷನ್ ಏನಿದೆ, ಹಿಂಗೆ ಹೇಳ್ತೀವಿ, ಸೀರಿಯಸ್ಸಾಗಿ ಹೇಳ್ತೀರಾ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಅದು ಅರಗಿಸ್ಕೊಳ್ಳೋಕ್ಕೆ ಒಂದು ಹೆಚ್ಚು ಕಡಿಮೆ ಅರ್ಧ ಗಂಟೆ ಬೇಕಾಯ್ತದೆ. ಹಾಂ, ಬಟ್ ಆ ಒಂದು ವಿಷಯದಲ್ಲಿ ಪ್ರಶಾಂತ್ ಸರ್ನ್ನು ಕೂಡ ಕುತ್ಕೊಂಡಿದ್ದು, ಅವರು ಮೀಟಿಂಗಲ್ಲಿ ಇದ್ದರು. ಏನೇ ಒಂದು ಎಡಿಟಿಂಗ್ ಇದನ್ನಲ್ಲಿ ಏನಕ್ಕೆ ನಾನು ಮಾಡಿದ್ದೀನಿ, ಈ ಸೀನಿಂದ ಈ ಸೀನಿಗೆ ಏನಕ್ಕೆ ಲಿಂಕು, ಇದನ್ನು ಯಾಕೆ ಕಟ್ ಮಾಡೋಕ್ಕಾಗಲ್ಲ, ಇದು ಕಟ್ ಮಾಡಿದ್ರೆ ಇಲ್ಲ ಇಲ್ಲಿ ಕಟ್ ಮಾಡೋಣ, ಇಲ್ಲ ನನಗಿದು ಬೇಕು, ನಾನು ಈ ಉದ್ದೇಶ ಇಟ್ಕೊಂಡೇ ನಾನು ಮಾಡಿರೋದು. ಆ ಥರದ್ದು ಚರ್ಚೆಗಳು ಅಂದರೆ ಅಮೇಝಿಂಗ್ ಆಗಿತ್ತು. ಯಾಕೆಂದರೆ ಅಷ್ಟು ದೊಡ್ಡ ಡೈರೆಕ್ಟರ್ ಒಬ್ಬರು, ಈ ಒಂದು ಹೊಸ ಒಬ್ಬರು ಇವರಿಗೆ ಅಮೇಚರ್ ಅಂತಲೇ ಹೇಳ್ಬೋದು ನಾವು, ಅವ್ರ ಜೊತೆ ಕೂತ್ಕೊಂಡು ಅಷ್ಟು ವಾದ ಮಾಡಿ ಅದು ಏನಕ್ಕೆ ಡಾಕ್ಟ್ರೆ ಇದು ಮಾಡೋಣ, ಈ ಥರ ಮಾಡೋಣ ಅಂದರೆ ಇಲ್ಲ ನನಗೆ ಈ ಕತೆಗೆ ನಾನು ಕೂರ್ಬೇಕಂದ್ರೆ ಇದನ್ನು ಮಾಡ್ಕೊಂಡಿದ್ದು
ಕೊನೆಗೆ ಅವ್ರಿಗೆ ಆಯಿತು, ಅವ್ರಿಗೆ ಕಟ್ ಮಾಡೋಕ್ಕೆ ಸಾಧ್ಯನೇ ಆಗಿಲ್ಲ, ಅದು ಆ ರೇಂಜಿಗೆ ಮಾಡಿದ್ರು ಅದು. ಹಾಗಾಗಿ ನಾನು ಡಾಕ್ಟ್ರಿಗೆ ಯಾವಾಗಲೂ ರೇಗಿಸ್ತಾ ಇರ್ತೀನಿ ನಾನು, ಇಲ್ಲ ಡಾಕ್ಟ್ರ್ ನೀವು ಬರೀ ಬರುವಾಗ ಮಾತ್ರ MBBS ಮಾಡ್ಕೊಂಡು ಬಂದಿದ್ರಿ, ನೀವು ಇಲ್ಲಿ ಬರೋ ಅಷ್ಟರಲ್ಲಿ ಎಲ್ಲ PhD ಎಲ್ಲ ಪ್ರೊಫೆಸರ್ ಆಗಿಬಿಟ್ಟು ಪ್ರೊಫೆಸರ್ಗೆ ನೀರು ಕುಡಿಸೋಷ್ಟು ನೀವು. ಯಾಕಂದರೆ ಅವರು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಅಷ್ಟು ದೊಡ್ಡ ಒಂದು ಸಿನಿಮಾದಲ್ಲಿ ಆ ಒಂದು ಗ್ರೇಡ್ ಅವರಿಗೆ ಪ್ರಶಂಸರಿಗೆ ಹೋಗುತ್ತದು. ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರಿನ ಪ್ರತಿಯೊಂದು ಪ್ಯಾನ್ ಇಂಡಿಯಾದಲ್ಲಿ ಏನಾದ್ರು ನೋಡಬೇಕು ಅಥವಾ ಗುರುತಿಸ್ತಾರೆ, ಆ ಮಟ್ಟಕ್ಕೆ ಒಂದು ಸಿನಿಮಾ ಅಂದರೆ ಮುಕ್ಕಾಲು ಭಾಗ ಇವಾಗ ಅದೇ ಥರನೇ ರಿಚ್ನೆಸ್ ಕೇಳ್ತಾರೆ ಎಲ್ಲರನ್ನು. ಅದನ್ನೇನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದು ಪ್ರಶಾಂತ್ ಸರಿಂದ. ಸೊ ಅಷ್ಟು ದೊಡ್ಡ ಡೈರೆಕ್ಟರ್ ಒಬ್ರು ಬಂದು ಅಷ್ಟು ಸಿಂಪಲ್ಲಾಗಿ ಕೂತ್ಕೊಂಡು ಪ್ರತಿಯೊಂದು ಗೈಡೆನ್ಸ್ ಮಾಡ್ತಿದ್ರು ಅಂದರೆ ಅದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ. ಅಂದರೆ ಆರೋಗ್ಯಪೂರ್ಣ ಬೆಳವಣಿಗೆ ಅದು. ಖಂಡಿತವಾಗಿ ಅದು ಎಕ್ಸ್ಪೆಕ್ಟೇಷನ್ ಇದೆ ಅದು. ಅಂದರೆ ಆ ಥರದ್ದು ಆದವಾಗ ಒಂದು ಒಳ್ಳೊಳ್ಳೆ ಪ್ರೊಡಕ್ಷನ್ಗಳು ಆಚೆ ಬರೋಕ್ಕೆ ಸಾಧ್ಯ ಅದು. ಇದ್ರ ಜೊತೆಗೆ ಮುರಳಿ ಅವ್ರನ್ನ ನಾವು ತುಂಬ ವರ್ಷಗಳಾದಮೇಲೆ ಭಗೀರ ಮೂಲಕ ನೋಡುವಂಥ ಕಾತುರ ಪ್ರತಿಯೊಬ್ಬರಲ್ಲೂ. ಹೇಗಿರುತ್ತೆ ಭಗೀರ, ಜೊತೆಗೆ ಮುರಳಿ ಅವರು ಹೇಗೆ ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ? ಮುರಳಿ ಸರ್ ನೋಡಿದಾಗ ನನಗೆ ಸಾಕಷ್ಟು ಸರಿ ನಾನು ಅವ್ರ ಹತ್ರನೂ ಕೂಡ ಹೇಳ್ತಿದ್ದೆ, ಸರ್ ಇಲ್ಲ ನನಗೆ ಅಪ್ಪು ಸರ್ ನೆನಪು ಬಂದುಬಿಡೋದು. ಅವರ ಒಂದು ಅಂದರೆ ಆ ಸೀಕ್ವೆನ್ಸಿಗೆ ಅವರು ಒಂದು ಬಾಡಿ ಬಿಲ್ಡ್ ಮಾಡ್ಕೊಂಡಿದ್ದಾಗಲಿ, ಯಾವುದೋ ಒಂದು ಆ್ಯಂಗಲಲ್ಲಿ ಅವ್ರು ನಿಲ್ಲೋ ಸ್ಟೈಲ್ ಆಗಿರಲಿ, ಅಥವಾ ಫೈಟ್ ಮಾಡಿದಾಗ ಅಪ್ಪು ಸರ್ದೇ ಒಂದು ಕೆಲವೊಂದು ಸಿಗ್ನಿಫಿಕೆಂಟ್ ಇತ್ತು. ಆ ಥರದ್ದೆಲ್ಲ ನೋಡಿದಾಗ ನಮಗೆ ಎಷ್ಟೋ ಸರಿ ನಮ್ಮ ಸೈಡಲ್ಲಿ ಕಣ್ಣಲ್ಲಿ ನೀರು ಹೊಸ್ಕೊಂಡ್ಬಂದ್ಬಿಟ್ಟು ಆ ಥರದ್ದು ಒಂದು ಅಪ್ಪು ಸರ್ದೊಂದು ಎಲ್ಲೋ ಮಿಸ್ಸಿಂಗ್ ಇದು. ಬಟ್ ಈ ಸಿನಿಮಾ ಬಂದ ನಂತರ ಒಂದು ಅದ್ಭುತವಾಗಿ ಒಂದು ಅವ್ರಿಗೆ ಇಷ್ಟು ವರ್ಷ ಏನು ಖಾಲಿ ಕೂತ್ಕೊಂಡಿದ್ರು ಅದನ್ನೆಲ್ಲ ಫಿಲಪ್ ಮಾಡೋದಕ್ಕೆ ಟೈಮೇ ಸಾಕಾಗದೇ ಇರೋಷ್ಟು ಬ್ಯುಸಿ ಆಗ್ತಾರಂತ ಅಂದ್ಕೊಂಡಿದ್ದೀನಿ ನಾನು. ಅಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರೊಬ್ಬರೇ ಅಲ್ಲ, ಪ್ರತಿಯೊಬ್ಬರೂ ಅಷ್ಟೇ. ಅವ್ರ ಜೊತೆಯಲ್ಲಿ ಯಾವುದೋ ಒಂದು 2-3 ಕ್ಯಾರೆಕ್ಟರ್ಗಳು ಬರ್ತವೆ. ಆ ಕ್ಯಾರೆಕ್ಟರ್ ಆಗಿರಲಿ, ರಂಗಾಯಣ ಸರ್ ಆಗಿರಲಿ, ಇವರು ಅಚ್ಯುತ್ ಸರು, ಪ್ರಕಾಶ್ ರೈ ಸರ್ನೂ ಅಷ್ಟೇ. ಇವಾಗ ಅದೊಂದು ನಿಮಗೆ ಹೇಳಲೇಬೇಕು ನನಗೆ, ಒಂದು ಅವ್ರದ್ದೊಂದು ಆಫೀಸ್ ಯಾವುದೋ ಒಂದು ಸೀಕ್ವೆನ್ಸ್ ಮಾಡಿದ್ವಿ ನಾವು. ಆ ಸೀಕ್ವೆನ್ಸಲ್ಲಿ ಎಷ್ಟು ಖುಷಿಯಾಗಿದ್ರು ಅವರು ಅಂತ ಹೇಳಿದ್ರೆ, ನಮಗೆ ಇವ್ರು ಕನ್ಸ್ಟ್ರಕ್ಷನ್ ಮಾಡೋ ಟೀಮು ನಮ್ಮ ಹುಂಬಾಳಿನವ್ರದ್ದು ಎಲ್ಲ ಪರ್ಮನೆಂಟ್ ಕನ್ಸ್ಟ್ರಕ್ಷನ್ನೇ ಮಾಡ್ಕೊಂಡು ಹೋಗೋದು. ಬಟ್ ನಾವು ಒಂದು ಸೆಟ್ ಹಾಕ್ಕೊಂಡಿದ್ವಿ ಅದರಲ್ಲಿ, ಒಂದು CBI ಆಫೀಸ್ದು. ಯಾಕೆಂದರೆ ಮೈಸೂರಿನಲ್ಲಿ 2-3 ಸರಿ ಹೋಗಿ ಲೊಕೇಶನ್ಗಳು ಪ್ರಾಬ್ಲಮ್ಗಳಾಗಿ ವಾಪಸ್ ಬಂದುಬಿಟ್ಟು ಕೊನೆಗೆ ಇಲ್ಲ ಸೆಟ್ಗಳನ್ನೇ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆ ಸೆಟ್ಟು ಎಷ್ಟು ನ್ಯಾಚುರಲ್ ಆಗಿತ್ತು ಅಂತೇಳಿ ಆಫೀಸಿಂದ ಬಂದು ನೋಡಿದ್ರೆ ನಮ್ಮ ಆಫೀಸ್ ಕೂಡ ನಾವು ಇಷ್ಟು ನೀಟ್ ಮಾಡ್ಕೊಂಡಿಲ್ಲ ಅನ್ನೋ ಮಟ್ಟಕ್ಕೆ ನಮಗೊಂದು ಕ್ರೆಡಿಬಿಲಿಟಿ ಕೊಟ್ಟರು ಅದನ್ನು. ಅದು ಆ ಸಂಸ್ಥೆಗೆ ನಾನು ಮತ್ತೆ ಇನ್ನೊಂದು ಹ್ಯಾಟ್ಸಪ್ ಹೇಳೋದೇನೆಂದರೆ, ಆಲ್ಮೋಸ್ಟ್ ಪ್ರತಿಯೊಬ್ಬರು ಬಂದಿದ್ರಲ್ಲಿ. ಅವತ್ತು ಪ್ರಾಯಶಃ ವಿಜಯ್ ಸರ್ ಬಂದಿದ್ರು ಅನ್ಸುತ್ತೆ. ವಿಜಯ್ ಸರ್ ಕಂಪ್ನಿಯಿಂದ ಸಾಕಷ್ಟು ಜನ ಅವರು ಇದರಲ್ಲಿ ಎಲ್ಲ ಮಾರ್ಕೆಟಿಂಗ್ ಆಫೀಸರ್ಗಳು ಆ ಥರಲ್ಲೇ ಇರ್ತಾರೆ. ಅವ್ರು ಬಂದಾಗ ಅಷ್ಟೊಂದು ಖುಷಿ ಆಯ್ತು. ಅಂದರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಎಲ್ಲೋ ಇವ್ರಿಗೆ ಯಾವುದೋ ಒಂದು ದುಡ್ಡುಗಳಿಗೆ ಕೊರತೆ ಆಗಿದ್ದಂಗೆ ನಮಗೆ. ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾ ಏನಂತ ಹೇಳಿದ್ರೆ, ನೀವು ಯಾವುದ್ರಲ್ಲಿ ಮಾಡ್ತೀರಿ ಅಂತ ನಮಗೆ ಕೇಳಲ್ಲ ಜನ. ಕಣ್ಣಿಗೆ ಏನು ಹಬ್ಬ ಆಗಿರ್ತದೆ ಅನ್ನೋದೊಂದೇ ನಮಗೆ ಬರೋದು. ಅಂದರೆ ವರ್ಕಿಂಗ್ ಜಾಗ ಇರಬೇಕು, ನಮಗೆ ವರ್ಕಿಂಗ್ ಪ್ಲೇಸ್ ಇರಬೇಕು. ಆ ಥರದ್ದೆಲ್ಲ ಇದ್ದಾಗ ಅಷ್ಟು ಒಂದು ಖುಷಿ ಕೊಟ್ಟಿದ್ದದು. ಆ ಥರದನ್ನೇ ಎಲ್ಲ ಯಾವುದೇ ಒಂದು ಸೆಟ್ ಮಾಡಿದ್ರೂ ಕೂಡ ಅಷ್ಟೊಂದು ಅಥೆಂಟಿಕ್ಕಾಗಿ ನೀಟಾಗಿ, ಅಂದರೆ ಅದು ಯಾವುದೋ ಒಂದು ಜಾಗದಲ್ಲಿ ಇದೆಯೇನೋ ಅನ್ನೋ ಥರದಲ್ಲೇ ಮಾಡ್ಕೊಂಡು ಹೋದ್ವಿ. ಒಂದು ಹಾಸ್ಪಿಟ್ಲ್ ಸೀಕ್ವೆನ್ಸು ಮಾಡಿದ್ವಿ. ಆ ಥರದ್ದು ಪ್ರತಿಯೊಂದನ್ನು ಸಣ್ಣ ಸೆಟ್ಗಳಾದರೂ ಕೂಡ ಅದೊಂದು ಅಷ್ಟು ಅದ್ಭುತವಾಗಿ ನಮಗೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು. ಅದು ತುಂಬ ಖುಷಿಯಾಗಿದ್ದದು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಹೇಳ್ದಂಗೆ ಭಗೀರ ನಮ್ಮೆಲ್ಲರ ಕಣ್ಣಿಗೆ ಹಬ್ಬವಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಯಾಕೆಂತಂದರೆ ಸಾಕಷ್ಟು ವರ್ಷಗಳ ಕಾಯುವಿಕೆ ಫೈನಲಿ ಇದೇ ಅಕ್ಟೋಬರ್ 31ಕ್ಕೆ ಭಗೀರ ರಾಜ್ಯಾದ್ಯಂತ ಅಂದರೆ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಿದ್ದಾನೆ. ಸೊ ನಾವೆಲ್ಲರೂ ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ದೀವಿ. ಸೊ ನಮ್ಮ ವೀಕ್ಷಕರಿಗೆ ನೀವು ಫೈನಲ್ ಆಗಿ ಏನಾದರೂ ಹೇಳೋದಿದ್ರೆ? ಖಂಡಿತವಾಗಿ, ಯಾಕಂದರೆ ನೀವು ಯಾವುದೇ ನಮ್ಮ ವೀಕ್ಷಕರಾಗಿರಲಿ, ದಯಮಾಡಿ 31ನೇ ತಾರೀಕು ಥಿಯೇಟ್ರಲ್ಲೇ ಬಂದು ಸಿನಿಮಾಗಳು ನೋಡಿ. ಆಮೇಲೆ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಏನು ನಾವು ಥಿಯೇಟ್ರ್ನಲ್ಲೇ ಇವಾಗ ಒಂದು ಜನ ಮತ್ತೆ ವಾಪಸ್ ಬರ್ತಾರೆ, ಆವಾಗ ಈ ಥರ ದೊಡ್ಡ ಸಿನಿಮಾಗಳು ಮಾಡೋದಕ್ಕೆ ಯಾವುದೇ ಪ್ರೊಡ್ಯೂಸರ್ಗಳಿಗೆ ಕೂಡ ಒಂದು ಧೈರ್ಯ ಬರ್ತದೆ. ಇಲ್ಲಪ್ಪ ಇಷ್ಟು ಕಲೆಕ್ಷನ್ ಆಗ್ತಿದೆ ನಮಗೆ, ಆ ಥರದ್ದೊಂದು ಇದು. ಸೊ ಫೈನಲ್ಲಾಗಿ ಇಷ್ಟು ವರ್ಷ ಏನು ಮುರಳಿ ಸರ್ ಅವರಲ್ಲಿ ಒಂದು ಕೊರತೆ ಇತ್ತು, ನಾನೆಲ್ಲೋ ಸೈಡಲ್ಲಿದ್ದೀನಿ, ಇನ್ನೂ ಯಾವುದೋ ಒಳ್ಳೆ ಸಿನಿಮಾ ಬರಬೇಕಿತ್ತು ಅಂತ. ಆ ಹಶು ನೀಗಿಸುವಂಥ ಸಿನಿಮಾ ಮೋಸ್ಟ್ಲಿ ಇದಾಗುತ್ತೆ. ಇದು 99.9% ಇದಿದೆ. ಯಾಕಂದರೆ ಹಿಂದೆ ನಾನು ಈ ರಿಷಬ್ ಸರ್ನಲ್ಲಿ ನಾವು ಅದೇ ನೋಡಿದ್ವಿ. ನಾವು ತುಂಬ ಕಷ್ಟಪಟ್ಟು ಏನೇ ಮಾಡಿದ್ರೂ ಕ್ಲಿಕ್ ಆಗಿರಲಿಲ್ಲ. ಒಂದು ಕಾಂತಾರ ಯಾವ ಮಟ್ಟಿಗೆ ತೊಗೊಂಡೋಗಿ ನಿಲ್ಲಿಸ್ತು ಅಂದರೆ, ಒಂದು ವಿಶ್ವಸಂಸ್ಥೆನೆಲ್ಲ ಕರ್ಕೊಂಡೋಗಿ ನಿಲ್ಲಿಸೋಷ್ಟು ಈ ಸಂಸ್ಥೆನ
ಹೆಸರನ್ನ ಒಂದು ವರ್ಲ್ಡ್ ವೈಡ್ ತೊಗೊಳ್ಳೋಷ್ಟು KGF ಸಲಾರ್ ಜೊತೆಗೆ ಅದು ತೊಗೊಂಡೋಯ್ತು. ಅದೇ ಥರ ಈ ಒಂದು ಡಾಕ್ಟ್ರ್ ಏನು ಕೆಲಸಗಳು ಮಾಡಿದ್ದೀವಿ ನಾವೆಲ್ಲ ಟೀಮ್ ಸೇರಿ ಮಾಡಿದ್ದೀವಿ. ಈ ಸಿನಿಮಾ ಕೂಡ ಒಬ್ಬನ ಹೀರೋ ಜೊತೆಗೆ ಡೈರೆಕ್ಟರ್ ಜೊತೆಗೆ ಇಡೀ ತಂಡನ ಮತ್ತೆ ಈ ಥರ ಒಂದು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಒಂದು ಒಳ್ಳೆ ಬೂನಾದಿ ಆಗಲಿ. ಹಾಗೆ ಏನು ನಮ್ಮ ವೀಕ್ಷಕರಿದ್ದಾರೆ ಅವರಿಗೆಲ್ಲರಿಗೂ ನಾವು ಈ ದಸರಾ ಹಾಗೆ ದೀಪಾವಳಿ ಬರ್ತಿದೆ, ಇನ್ನು 2 ದಿನ ಬಿಟ್ಟರೆ ಖಚಿತವಾಗಿ ದಸರಾ, ರಾಜ್ಯೋತ್ಸವ, ದೀಪಾವಳಿ ಎಲ್ಲ ಶುಭಾಶಯಗಳನ್ನು ಇವಾಗಲೇ ನಾನು ಕೇಳ್ಕೊಡ್ತೀನಿ. ಆಮೇಲೆ ಒಂದು ಅದ್ಭುತವಾದಂಥ ಒಂದು ಯಶಸ್ಸು ಈ ಸಂಸ್ಥೆಗೆ ಸಿಗಲಿ. ಈ ಮುಖಾಂತರ ನಿಮ್ಮ ಚಾನಲ್ ಮುಖಾಂತರ ನಾನು ದಯವಿಟ್ಟು ಎಲ್ಲರಿಗೂ ಬೇಡ್ಕೊಳ್ತಿದ್ದೀನಿ, ಚಿತ್ರವನ್ನು ಯಶಸ್ವಿಯಾಗಿ ಹಿಟ್ ಮಾಡಿ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Thank you. ಪಕ್ಕ ಒಂದು ಒಳ್ಳೆ ಕಂಟೆಂಟ್ಗೆ ಯಾವತ್ತೂ ಸೋಲಿಲ್ಲ ಅನ್ನೋದನ್ನ ನಮ್ಮ ಜನ ಯಾವತ್ತೂ ಪ್ರೂವ್ ಮಾಡ್ಕೊಂಡ್ ಬಂದಿದ್ದಾರೆ. ಬಹುಶಃ ಭಗೀರ ಹಾಗೆ ಆಗುತ್ತೆ ಅನ್ನೋದು ನಮ್ಮೆಲ್ಲರಲ್ಲಿರುವಂತಹ ಒಂದು ಕಾನ್ಫಿಡೆನ್ಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಭಗೀರಾದಲ್ಲಿ ಅಂದ್ರೆ ನಾವು ನೋಡದೇ ಇರೋ ವರ್ಲ್ಡ್ ಇನ್ನೊಂದಿದೆ ಅನ್ನುವಂಥ ಮಾತನ್ನ ರವಿ ಸರ್ ಅವರು ಹೇಳ್ತಾ ಇದ್ರು. ಸೊ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.